ಗ್ಯಾಸ್ ಸಿಗದೆ ಇರೋದ್ರಿಂದ ವಿಶೇಷವಾಗಿ ಹೋಟೆಲ್ಸು ಮತ್ತೆ ಸಹಜವಾಗಿ ಮನೆಗಳವರು ಕೂಡ ತೊಂದರೆ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು. ಮತ್ತೆ ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ನಮ್ಮ ಮುಜರಾಯಿ ದೇವಸ್ಥಾನಗಳು ಸುಮಾರು ಒಂದು 10-15 ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಅದರಲ್ಲೂ ಒಂದು 10 ದೇವಸ್ಥಾನ ಅಂತ ದೊಡ್ಡ ದೊಡ್ಡ ದೇವಸ್ಥಾನಗಳು, ಸಹಸ್ರಾರು ಜನ ಹೋಗ್ತಾರೆ. ಅಲ್ಲಿಗೆ ನಮ್ಮ ಕಮಿಷನ್ಗೆ ಮಾತಾಡಿ ಸ್ವಲ್ಪ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಏನು ತೊಂದರೆ ಆಗದ ರೀತಿ ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಈಗ ಹಿಂದೆ ಎಲ್ಲ ಕಟ್ಟಿಗೆ ಉಪಯೋಗಿಸ್ತಾ ಇದ್ರು, ಈಗೆಲ್ಲ ಕಟ್ಟಿಗೆ ಎಲ್ಲ ಹೋಯ್ತು, ಬಹಳ ದಿನ ಆಯ್ತಲ್ಲ. ಸ್ವಲ್ಪ ಯಾಕೆಂದ್ರೆ ಅಲ್ಲಿ ಹೋಗಂತ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡ್ರೆ ಮಾತ್ರ ಸಮಾಧಾನ ಆಗೋದು. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳಿದ್ದೀನಿ. ಈಗ ಆಸ್ ಇಟ್ ಈಸ್ ಏನ್ ತೊಂದರೆ ಇಲ್ಲ, ಆದ್ರೆ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಮಾಡಿದಾರಲ್ಲ, ತಿಂಗಳಿಗೊಂದೇ ಅಂತೆಲ್ಲ ಮಾಡ್ತಾ ಇದಾರಲ್ಲ. ಇನ್ನು ಯುದ್ಧ ಈಗ 10 ದಿವಸ ಆಯ್ತು, ಇನ್ನು ಯುದ್ಧ ಮುಂದುವರೆದ್ರೆ ಅಲ್ವಾ, ಅದಕ್ಕೆ ಸ್ವಲ್ಪ ಅಲರ್ಟ್ ಆಗಿದೆ ಅಂತ ಹೇಳಿ. ಪರ್ಯಾಯವಾಗಿ ಏನಾದ್ರು ಸೂಚನೆಗಳು ಕೊಟ್ಟಿದ್ರು ಸರ್? ಮಾಡಕ್ಕಾಗಲ್ಲ ಈಗೆಲ್ಲ ಮತ್ತೆ ಇದು ಕಟ್ಟಿಗೆ ಒಲೆ ಹೋಗಕ್ಕಾಗುತ್ತಾ? ಆಗೋದಿಲ್ಲ. ಮೊದಲೆಲ್ಲ ವಿದ್ಯುತ್ ಜಾಸ್ತಿ ಉಪಯೋಗಿಸ್ತಾ ಇದ್ರು, ಈಗ ಅದೆಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಗ್ಯಾಸ್ ಬಂದ್ಬಿಟ್ಟಿದ್ದಾರೆ ಎಲ್ಲ. ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು? ಸ್ವಲ್ಪ ಮಾತಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು, ಅಥವಾ ಪ್ರಿಯಾರಿಟಿ ಮೇಲೆ ಕೊಡಬೇಕು ಅಂತ ಹೇಳಿದ್ವಿ. ಮಾತಾಡಕ್ಕೆ ಜಾಸ್ತಿ ಒಂದು 10-15 ದೇವಸ್ಥಾನದಲ್ಲಿ ಕರೆಕ್ಟಾಗಿ ಎಷ್ಟು ಬೇಕು ಅಂತ ಗೊತ್ತಿಲ್ಲ. ಒಂದು 10-15 ದೇವಸ್ಥಾನದಲ್ಲಂತೂ ಸಹಸ್ರಾರು ಜನ ಹೋಗ್ತಾರೆ. 10, 5,000, 10,000, 15,000, 20,000 ಈ ರೀತಿ ಹೋಗ್ತಾರೆ. ಕುಕ್ಕೆಯಲ್ಲೆಲ್ಲ ಜಾಸ್ತಿ ಹೋಗ್ತಾರೆ. ಕೂಡ ಮೊದಲು ಹಿಂದೆಲ್ಲ ನೀವು ಅಲ್ಲೇ ಇರುವಂತ ಕಡೆ ಹಸುಗಳನ್ನ ಯೂಸ್ ಮಾಡ್ಕೊಂಡು ಗೋಬರ್ ಗ್ಯಾಸ್ ಅದು ಮನೆಗಳಿಗೆ ಮಾತ್ರ ಸೀಮಿತ ಆಗ್ತಿತ್ತು. ಈಗಲೂ ಇದೆ. ಮೊದಲೆಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಉತ್ತೇಜನ ಕೊಟ್ಟು ಗೋಬರ್ ಗ್ಯಾಸ್ ಪ್ಲಾಂಟ್ಸ್ ನ ಮನೆಗಳಲ್ಲಿ ರೈತರು ಹಾಕೊಳ್ಳೋಕೆ ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ರು. ಅವಾಗೆಲ್ಲ ಸೌದೆ ಒಲೆ ಜಾಸ್ತಿ ಇತ್ತು. ಈಗೆಲ್ಲ ಸೌದೆ ಎಲ್ಲ ಹೋಯ್ತಲ್ಲ, ಸೌದೆನೂ ಹೋಯ್ತು, ಕಾಡು ಉಳ್ಕೊಳ್ತು. ಮೊದಲೆಲ್ಲ ಕಾಡುಗೆ ಹೋಗಾರಲ್ಲ ಸೌದೆಗೆ. ಎಲ್ಲೂ ಅಂತ ಏನ್ ಕೊರತೆ ಇರುವಂತ ದೇವಸ್ಥಾನ ಯಾವ್ದು ಇಲ್ಲ ಈಗ ಆಸ್ ಇಟ್ ಈಸ್ ಇಲ್ಲ. ನಿಮ್ಮ ಬಿಟಿಎಂ ಲೇಔಟ್ ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಹಂಗಾಗಿದೆ. ಅಲ್ಲಿ ಪ್ರಸಾದ ಮಾಡ್ತಾ ಇಲ್ಲ, ನಾವು ಕೇವಲ ಅದಕ್ಕೆ ಆತರ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಂತ ಹೇಳಿ ದೊಡ್ಡ ಕಡೆ ಬರುವಂತದ್ದು ತಕ್ಷಣಕ್ಕೆ ಹೊಡೆಸ ಸೊಲ್ಯೂಷನ್ ಮಾತಾಡ್ತೀನಿ. ಈಗ ಬೆಳಿಗ್ಗೆ ಹೇಳಿದೀನಿ, ನೋಡಿ ಏನ್ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ನೋಡೋಣ. ಇಲ್ಲ ನೋಡೋಣ, ಇವತ್ತು 1-2 ಡೇಸ್ ನೋಡ್ಕೊಂಡು ಆಮೇಲೆ ಮಾಡ್ತಾರೆ. ಇದು ರೆಕಾರ್ಡು ಆಫ್ ದಿ ರೆಕಾರ್ಡ್. ಇನ್ನೊಂದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.